ಹಲೋ ಫ್ರೆಂಡ್ಸ್, ನಾನು ಈ ದಿನ ಅವರೆಕಾಳು ಉಸ್ಲಿ ಮಾಡ್ತೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ನೀವು ಮಾಡ್ಕೊಳ್ಳಿ, ಟೇಸ್ಟ್ ನೋಡಿ. ಇವಾಗ ಸೀಸನ್ ಅಲ್ವಾ, ಸೀಸನ್ ಏನೂ ಗೊತ್ತಿಲ್ಲ. ಒಟ್ಲಿ ನಮ್ಮ ಮನೇಲಿ ಹಸಿ ಅವರೆಕಾಯಿ ತಂದಿದ್ರು. ಒಂದಿನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಬೇಳೆ ಸಾರೆಲ್ಲ ಮಾಡಿಕೊಂಡ್ರೆ ಸೈಡೆಲ್ಲ ಇಟ್ಕೋಬೋದು. ಟೊಮೆಟೊ ಸಾರು ಅಥವಾ ರಸಮ್ ಮಾಡಿದ್ರೆ ಅಥವಾ ಪಲ್ಯ ಥರ ಮಾಡಿಕೊಂಡು ಸೈಡ್ಸಲ್ಲೂ ಸಹ ಇಟ್ಕೋಬೋದು. ಇವಾಗ ಅದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ. ಅವರೆಕಾಳನ್ನು ನಾನು ಬಿಸಿನೀರಿಗೆ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ತೆಂಗಿನಕಾಯಿ, ಮತ್ತು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಸೊಪ್ಪು, ಸಾಂಬಾರು ಸೊಪ್ಪು, ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಶುಂಠಿ ಒಂದು ಸ್ವಲ್ಪ ಒಂದು ಸರಿ ಮಿಕ್ಸಿ ಮಾಡ್ತೀನಿ, ಅದನ್ನು ರುಬ್ಕೋತೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ ಇವೆಲ್ಲವೂ ಸಹ ಬೇಕು. ಇದನ್ನು ಹಾಕ್ತೀನಿ. ಜೀರಿಗೆ, ಸಾಸಿವೆ ಅಷ್ಟೇ, ಇವೆಲ್ಲ ಸಹ ಇವಿಷ್ಟ ಆದರೆ ಸಾಕು. ಎಣ್ಣೆ ಹಾಕ್ತೀನಿ, ಆವಾಗ ತೋರಿಸ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ನೀವು ಮಾಡ್ಕೊಂಡು ಟೇಸ್ಟ್ ನೋಡಿ. ಇವಾಗ ಮಿಕ್ಸಿಗೆ ನಾನು ತೆಂಗಿನಕಾಯಿ ಹಾಕ್ತಿದ್ದೀನಿ ಸ್ವಲ್ಪ, ಮತ್ತು ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ, ಮತ್ತು 4-5 ಹಸಿರು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಇವಿಷ್ಟು ಇವಾಗ ರುಬ್ಕೊಬರ್ತೀನಿ. ಅದು ತರಿಯಾಗಿರಬೇಕು ನೋಡಿ, ಈ ಥರ ಆಯಿತು. ಇವಾಗ ಇದನ್ನು ಒಗ್ಗರಣೆ ಮಾಡುವಾಗ ಮಿಕ್ಸ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ. ಈ ಥರ ತರಿ ಇರಬೇಕು ಫ್ರೆಂಡ್ಸ್. ನೈಸ್ ಮಾಡ್ಕೋಬೇಡಿ, ಚೆನ್ನಾಗಿರುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ, ಏನೋ ಅವರೆಕಾಳು ತೋರಿಸ್ತಾರೆ ಅಂತ. ಸ್ಟವ್ ಹಚ್ಚಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಸಾಸಿವೆ, ಬೇಯಿಸ್ಕೊಂಡಿರೋ ಅವರೆಕಾಳು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ, ಈ ಮಸಾಲೆನ ಸೇರಿಸ್ತಿದ್ದೀನಿ. ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ಆಯಿತು ಫ್ರೆಂಡ್ಸ್. ಒಂದು 2 ಮಿನಿಟ್ ಸ್ಲೋವಲ್ಲಿ ಮುಚ್ತೀನಿ. ಇವಾಗ ಇದು ಆಯಿತು ಫ್ರೆಂಡ್ಸ್. ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಅವರೆಕಾಳು ಉಸ್ಲಿ ಮಾಡಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಒಂದ್ಸರಿ ಮಾಡಿಕೊಂಡು ಟೇಸ್ಟ್ ನೋಡಿ. ಮತ್ತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಗ್ಲೆಕ್ಟ್ ಮಾಡಬೇಡಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ಟೇಸ್ಟ್ ನೋಡಿ.